ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಯಾರಾಗ್ತಾರೆ? ಯಾರ ಪಾಲಾಗುತ್ತೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನ? ಹಿಂದೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್. ಬೆಳಗಾವಿ ಚುನಾವಣೆ ಗರಿಗೆದರಿದೆ. ಯಾರಾಗ್ತಾರೆ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ? ಯಾರ ಪಾಲಾಗುತ್ತೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನ? ಹಿಂದೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ನಡೆಯುತ್ತೆ, ಇವತ್ತೇ ನಡೆಯುತ್ತೆ. ಜಾರಕಿಹೊಳಿ ಬ್ರದರ್ಸು ಸವದಿ ಕತ್ತಿ ಬಣಕ್ಕೆ ಚುನಾವಣೆಯ ಪ್ರತಿಷ್ಠೆ. ಅಧ್ಯಕ್ಷ ಸ್ಥಾನ ಆಕಾಂಕ್ಷಿಯಾಗಿರುವಂತಹ ಅಣ್ಣಾ ಸಾಹೇಬ್ ಜೊಲ್ಲೆ, ಗಣೇಶ್ ಹುಕ್ಕೇರಿ, ಅಪ್ಪ ಸಾಹೇಬ್ ಕುಲಗೋಡೆ, ಮಹಾಂತೇಶ್ ದೊಡ್ಡಗೌಡರ್. ನಿನ್ನೆ ತಡರಾತ್ರಿವರೆಗೂ ಕೂಡ ಜಾರಕಿಹೊಳಿ ಬ್ರದರ್ಸ್ ಸವದಿ ಕತ್ತಿ ಬಣದಿಂದ ಸಭೆ ನಡೆದಿತ್ತು. ತೀವ್ರ ಕುತೂಹಲ ಕೆರಳಿಸಿರುವಂತಹ ಡಿಸಿಸಿ ಬ್ಯಾಂಕ್ ಫೈಟ್. ಹಿಂದೆ ಡಿಸಿಸಿ ಬ್ಯಾಂಕಿಗೆ ನೂತನ ಅಧ್ಯಕ್ಷ ಆಯ್ಕೆ ಸಾಧ್ಯತೆ. ಯಾರಾಗ್ತಾರೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ? ಯಾರ ಪಾಲಾಗುತ್ತೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನ? ಬೆಳಗಾವಿಯ ಎಲೆಕ್ಷನ್ ನಿಮಗೆ ಗೊತ್ತಿರೋ ಹಾಗೆ ತೀವ್ರ ಜಿದ್ದಾಜಿದ್ದಿಗೆ ಬಿದ್ದಿರುವ ಎಲೆಕ್ಷನ್. ಹಿಂದೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ಆಗುತ್ತೆ. ಆ ಎಲೆಕ್ಷನ್ನಲ್ಲಿ ಅಧ್ಯಕ್ಷ ಸ್ಥಾನವನ್ನು ಯಾರು ಪಡೀತಾರೆ ಅನ್ನೋದು ಪ್ರತಿಷ್ಠೆಯ ವಿಚಾರವಾಗಿದೆ. ಅಣ್ಣಾ ಸಾಹೇಬ್ ಜೊಲ್ಲೆ, ಕತ್ತಿ, ಬೆಳಗಾವಿ ಸಾಹುಕಾರ್, ಅಥಣಿ ಸಾಹುಕಾರ್, ಆಕಾಂಕ್ಷಿ ಆಸ್ಪರೆಂಟ್ ಲಿಸ್ಟ್ನಲ್ಲಿ ಅನೇಕ ಹೆಸರುಗಳು ತಳುಕು ಹಾಕಿಕೊಳ್ಳುತ್ತೆ. ಸವದಿ ಕತ್ತಿ ಬಣಕ್ಕೆ ಚುನಾವಣೆಯ ಪ್ರತಿಷ್ಠೆಯೂ ಕೂಡ. ಬೆಳಗಾವಿಯ ಎಲೆಕ್ಷನ್ನು ಅಂದರೆ ರಣರೋಚಕವಾಗಿರುತ್ತೆ. ಅದು ಸ್ಥಳೀಯ ಸಂಸ್ಥೆನೇ ಆಗಿರಲಿ, ಅಸೆಂಬ್ಲಿ MP ಎಲೆಕ್ಷನ್ನೇ ಆಗಿರಲಿ, ಅತ್ಯಂತ ರಣರೋಚಕ ತಿರುವನ್ನು ಪಡೆದುಕೊಳ್ಳುವ ಏಕೈಕ ಭಾಗ ಅಂದರೆ ಅದು ಬೆಳಗಾವಿ. ಒಟ್ಟಾರೆ ಬೆಳಗಾವಿಯಲ್ಲಿ ಡಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ. ಯಾರಾಗ್ತಾರೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು? ತೀವ್ರ ಕುತೂಹಲವನ್ನು ಕೆರಳಿಸಿರುವಂತಹ ಡಿಸಿಸಿ ಬ್ಯಾಂಕ್ ಫೈಟ್. ಒಟ್ಟಾರೆ 4 ದಿಗ್ಗಜರ ನಡುವೆ ಇದು ಪ್ರತಿಷ್ಠೆಯ ಕಣವಾಗಿ ಮಾರ್ಪಡುತ್ತಾ ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.